ನೀವು ಕರ್ನಾಟಕದ ಬಿಜೆಪಿಯ ರಾಜಕಾರಣದ ಒಳಗಡೆ ಅತ್ಯಂತ ಪ್ರಮುಖವಾದಂಥದ್ದು ಸಂಗತಿ ಏನಪ್ಪಾ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರ ಹಣತಿಯಂತೆ ನಾವೆಲ್ಲ ಮುಂದೆ ನಡೀತಾ ಇರ್ತಕ್ಕಂಥದ್ದು. ನೀವು ಏನೇ ಚರ್ಚೆ ಕೂಡ ಮಾಡಲಿ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಜಾತಿ ಗಣತಿ ಒಳಗಡೆ ಕಾಂಗ್ರೆಸ್ ಹೇಗೆ ರಾಜ್ಯದ ವ್ಯವಸ್ಥೆಯನ್ನು ಹಾಳು ಮಾಡ್ತು ಅಂತ ಚರ್ಚೆ ಇರ್ತಕ್ಕಂಥದ್ದು. ಅದು ಗೊತ್ತಾಯ್ತಾನೆ, ಚರ್ಚೆ ಇರ್ತಕ್ಕಂಥದ್ದು ಯಾವುದು, ಹೇಗೆ ವ್ಯವಸ್ಥೆ ಹಾಳು ಮಾಡ್ತು ನೋಡಿ. ಇವರು ಬಸವಣ್ಣನ ಬಗ್ಗೆ ಹೇಳಿದ್ರು, ನಾ ಹೇಳ್ತೀನಿ, ಇಡೀ ವೀರಶೈವ ಸಮುದಾಯವನ್ನೇ ಹಾಳು ಮಾಡಬೇಕು ಅಂತೇಳಿ ಇನ್ನೊಂದು ಒಂದು ಧರ್ಮವನ್ನ ಹುಟ್ಟಾಕುವಂತ ಪ್ರಯತ್ನವನ್ನ ಜಾಮದಾರ್ಗೆ ಇಟ್ಕೊಂಡೆಲ್ಲ ಮಾಡಿದಂತವ್ರು ಯಾರು? ಯಡಿಯೂರಪ್ಪನವರ ಹೋರಾಟವನ್ನೇ ನೀವು ಒಪ್ತಾ ಇಲ್ಲ. ಯಡಿಯೂರಪ್ಪನವರೇ ಪತ್ರ ಬರೆದಿದ್ರು, ಪ್ರತ್ಯೇಕ ಧರ್ಮ ಬೇಕು ಅಂತ 2013ರಲ್ಲಿ. ನಿಮ್ಗೆ ಜ್ಞಾಪಕ ಇರಲಿ, ಬಹಳ ಸ್ಪಷ್ಟವಾಗಿದೆ. ಸಕಲ ಪ್ರತಿಯೊಂದು ಧರ್ಮಕ್ಕೂ ಗೌರವ ಕೊಡ್ತಾ, ಗೊತ್ತಾಯ್ತಾರೆ, ನಮ್ಮ ಸನಾತನ ಮೌಲ್ಯವನ್ನ ನಮ್ಮದಾಗಿಸ್ಕೊಳ್ತಾ ಈ ದೇಶವನ್ನ ಕಟ್ಟಬೇಕು ಅಂತ ಹೊರಟಿರ್ತಕ್ಕಂಥವ್ರು ನಾವು. ಇದರಲ್ಲಿ ಕಾಂಗ್ರೆಸ್ಸಿಗರಾರು ಏನಾರು ಹೇಳಿ, ಬೇರೆ ಬೇರೆ ಸಮುದಾಯದವರು ಏನಾರು ಹೇಳಿ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಕರ್ನಾಟಕದ ಜಾತಿಗಳ ಮಧ್ಯದಲ್ಲಿ ಇವತ್ತು ಸಂಘರ್ಷ ನಿರ್ಮಾಣ ಮಾಡಿ ಸ್ವಾರ್ಥ ರಾಜಕಾರಣವನ್ನ ಮಾಡಿಕೊಂಡು ರಾಜಕಾರಣ ಮಾಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಇದು ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಗೊತ್ತಾಯ್ತು. ನಾನು ಪ್ರದೀಪ್ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು. ಓಕೆ, ಅದಿರಲಿ, ರಾಜಕಾರಣದ ಬಗ್ಗೆ ಮಾತಾಡೋಣ ಸರ್. ಪ್ರದೀಪ್ ಅವ್ರ ಹತ್ರ ಒಂದು ಪ್ರಶ್ನೆ. ಈ ಶೃಂಗಸಭೆಯ ಅಜೆಂಡಾ ಏನಿತ್ತು? ಇದರಲ್ಲಿ ರಾಜಕೀಯ ಚರ್ಚೆ ಆಗ್ಬೇಕು ಅಂತ ಮಾತುಕತೆ ಇತ್ತ? ನನ್ನ ನಾಲೆಡ್ಜ್ ಕೇಳ್ತಾ ಇರೋದು ಇದು. ಅವ್ರು ಮಾತಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈ ಶೃಂಗಸಭೆಯಲ್ಲಿ ಒಂದು ಅಜೆಂಡಾ ಏನಿತ್ತು? ರಾಜಕೀಯ ಲೀಡರ್ಸ್ಗಳಿಗಾಗಿರೋ ಅನ್ಯಾಯ ಜೊತೆಗೆ ಸಮುದಾಯಕ್ಕಾಗಿರೋ ಅನ್ಯಾಯದ ಬಗ್ಗೆ ಮಾತಾಡಬೇಕು ಅಂತಿತ್ತ? ಇಲ್ಲಿ ಖಂಡಿತ ಏನಾಗುತ್ತೆ, ಸಮಾಜದಲ್ಲಿ ಹಿಂದಿನಿಂದ ಇಲ್ಲಿವರೆಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾವ ತರ ಅನ್ಯಾಯ ಆಯ್ತು, ಮತ್ತೆ ಹೆಂಗ್ ನಾವು ಸರಿಪಡಿಸಬೇಕು, ಮುಂದೆ ನಾವು ಸಮಾಜನ ಹೆಂಗ್ ತಗೊಂಡ್ ಹೋಗ್ಬೇಕು, ಮತ್ತೆ ಇದ್ರ ಮುಖಾಂತರ ನಾವು ಹೆಂಗ್ ಒಗ್ಗಟ್ಟಾಗಬೇಕು. ಕೂಡ ಪಂಚಪೀಠದವ್ರು ಒಟ್ಟಿಗೆ ಸೇರಕ್ಕೆ 30 ವರ್ಷ ಯಾಕೆ ತಗೊಂಡ್ರು? ಅವ್ರು ಕೇಳಿದ್ರೆ ಅರ್ಥ ಆಗುತ್ತೆ ಅಲ್ಲ. ಅಂದ್ರೆ ಈಗ ರಾಜಕೀಯದವ್ರು ಮಾತ್ರ ಹೊಡೆದಾಕ್ಲಿಲ್ಲ, ನಿಮ್ಮಲ್ಲೇ ಒಗ್ಗಟ್ಟಿರ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಸರ್? ಇಲ್ಲಿ ಏನಾಗುತ್ತೆ ಮೇಡಮ್, ಯಾವುದೇ ಸಮುದಾಯದಲ್ಲಿ ವ್ಯಕ್ತಿಗತವಾಗಿ ಕೆಲವೊಂದು ಭಿನ್ನಾಭಿಪ್ರಾಯ ಇದ್ದೇ ಇರ್ತವೆ. ಅದ್ರ ಮಧ್ಯ ಕೂಡ ಸಮಾಜತ ಬಂದಾಗ ನಾವೆಲ್ಲ ಒಂದೇ ಅಂತ ತೋರಿಸ್ಕೊಟ್ಟದ್ದೇ ನಿನ್ನೆ ಕಾರ್ಯಕ್ರಮ. ಸಮಾಜಕ್ಕೆ ಯಾವಾಗ ಅನ್ಯಾಯ ಆಗುತ್ತೆ? 16 ವರ್ಷ ಬೇಕಿತ್ತ? ಇಲ್ಲ ಸರ್, 94-95 ಅಲ್ಲಿ ಆಗಿದ್ದು. 16 ವರ್ಷದಿಂದ ಅಷ್ಟೇ ಆಗಿರೋದು ನನಗೆ ಗೊತ್ತಿರುವಂತದ್ದು. ಸರ್ ಆಯ್ತು, 16 ವರ್ಷದ ಹಿಂದೆ ಎಲ್ಲ ಆಗಿತ್ತು ಸರ್? ಲಾಸ್ಟ್ ಒಟ್ಟಿಗೆ ಪಂಚಪೀಠದವರೆಲ್ಲರೂ ಒಟ್ಟಿಗೆ ಸೇರಿದ್ದು 94ರಲ್ಲಿ. ಉಜ್ಜಯಿನಿ ಪೀಠದಾಗ ಯಾವಾಗ ಜಗದ್ರೂ ಆಗ್ತಾರೆ, ಅದ್ರ ನಂತರ ಭಿನ್ನಾಭಿಪ್ರಾಯ ಪ್ರಾರಂಭ. ಅದು ಮೂಲ ಎಲ್ಲರೂ ಕೂಡಿದಂತವ್ರು ಇರಲ್ಲ. ಅದ್ರ ನಂತರ 16 ವರ್ಷಗಳ ನಂತರ ಇದಾದಂತದ್ದು. ಈಗ 5 ಜನರಲ್ಲಿ ಒಬ್ರು ಹೊರಗೆ ನಿಂತ್ರು ಅದು 5 ಬರಲ್ ಒಟ್ಟಿಗೆ ಒಂದ್ ಕೈ ಅಂತ ಅನಿಸ್ಕೊಳ್ಳಲ್ಲ ಅಲ್ವಾ? ಪಂಚಪೀಠ ಅಂತ ಅನಿಸ್ಕೊಳ್ಳೋದೇ 5 ಕೂಡಿದ್ರು ಕೂಡ ಒಂದು ಇತಿಹಾಸ ಏನಂದ್ರೆ, ಸಮಾಜದಲ್ಲಿ ಕಷ್ಟದಲ್ಲಿದೆ, ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವು ಧರ್ಮ ಪ್ರಚಾರದಲ್ಲಿ ರಾಜಕಾರಣವೂ ಚರ್ಚೆ ಆಗ್ಬೇಕು ಅಂತ ಅಜೆಂಡಾದಲ್ಲಿ ಅಲ್ಲ. ಒಂದು ಮಾತಾಡ್ತೀನಿ ಮೇಡಮ್, ಇಲ್ಲಿವರೆಗೆ ಎಲ್ಲಾ ಜಗತ್ತಲ್ಲಿ ನೀವು ನೋಡಿ ರಾಜಕೀಯವಾಗಿ ಬಂದಂತವ್ರು ತುಂಬಾ ಕಡಿಮೆ. ನಮ್ಮ ಸಮಾಜ ಯಾವಾಗ ಅನ್ಯಾಯ ಆಗಿದೆ ಅವಾಗ ಮಾತ್ರ ಬಂದಂತದ್ದು. ರಂಭಾಪುರಿ ಶ್ರೀಗಳು, ಬಾಳೆಹೊನ್ನೂರು ಶ್ರೀಗಳು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಒಂದು ಹೇಳ್ತಾರೆ. ಅದು ಓಕೆ ಇರ್ಲಿ, ಅದು ಅವರ ಆಸಕ್ತಿ ಇರ್ಬೋದು. ನೆನ್ನೆ ಹೇಳಿದ್ರಲ್ಲ, ಯಡಿಯೂರಪ್ಪ ಅವ್ರಿಗೆ ಅನ್ಯಾಯ ಮಾಡ್ಬಿಟ್ರು, 4 ಸಲ ಟರ್ಮ್ ಅವಕಾಶ ಸಿಕ್ತಾಗ್ಲೂ ಕಣ್ಣೀರ್ ಹಾಕಿಸ್ಕೊಂಡು ಕೆಳಗಿಳಿಸ್ಬಿಟ್ರು. ತುಂಬಾ ಆಗಿದೆ. ಈಗ ವಿಜೇಂದ್ರಂಗೂ ಅದೇ ದಾರಿ ತರ್ತಾ ಇದ್ದಾರೆ. 1972ರಿಂದ ಇಲ್ಲಿವರೆಗೂ ಕೂಡ ನಮ್ಮ ಸಮುದಾಯದ ಮುಖ್ಯಮಂತ್ರಿನ 5 ವರ್ಷ ಆಡಳಿತ ಮಾಡ್ಲಿಕ್ಕೆ ಯಾವ ಬಿಟ್ಟಿಲ್ಲ. ಬೊಮ್ಮಾಯಿ ಅವ್ರದ್ದಾದಾಗ್ಲೂ ಅಲ್ಲಿ ಪಕ್ಷ ಕೂಡ ಬಿಟ್ಟಿಲ್ಲ. ಆದ ಎಲ್ಲಾ ಕಾರಣಗಳನ್ನು ಇಟ್ಕೊಂಡು ನಿನ್ನೆ ಸಮುದಾಯ ಪ್ರಾರಂಭ ಮಾಡಿದೆ ಅಷ್ಟೇ. ಸಮುದಾಯದ ಎಲ್ಲಾ ಮುಖಂಡರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಮತ್ತೆ ಸಮುದಾಯದ ಕಟ್ಟ ಕಡೆ ವ್ಯಕ್ತಿ ಕೂಡ ಗಟ್ಟಿಯಾಗಿ. ಯಾರಿಗೆ ಕೊಡ್ತಿರೋ ಮೆಸೇಜ್ ಇದು? ಯಾವ ಪಕ್ಷದವ್ರಿಗೆ ಕೊಡ್ತಿರೋ ಮೆಸೇಜ್? ನಾವು ಎಲ್ಲಾ ಪಕ್ಷಕ್ಕೂ ಕೊಡ್ತಾ ಇದ್ದೀವಿ. ಏನಂತ? ವೀರಶೈವ ಲಿಂಗಾಯತ ನೀವು ಇನ್ನು ಮುಂದೆ ಒಂದೇ ಅಂತ ಅನ್ಬೇಕು. ನೀವು ಏನಾದ್ರು ಒಡೆದು ಹಾಕಿ ನಿಂತ್ರೆ ನಿಮ್ಮ ಅಸ್ತಿತ್ವ ಕರ್ನಾಟಕದಲ್ಲಿ ಇರಲಂಗ್ ನೋಡ್ಕೊಂತ. ಅವರಲ್ಲೇ ಕೆಲವೊಂದು ಭಿನ್ನಾಭಿಪ್ರಾಯ ಇದ್ದಾಗ, ವೀರಶೈವ ಒಂದು, ಲಿಂಗಾಯತ ಇನ್ನೊಂದು ಧರ್ಮ ಅಂತ ಅಂದಾಗ ಉಳಿದವ್ರ ಪಕ್ಷಗಳು ಇನ್ನೇನ್ ಮಾಡ್ತವೆ ಸರ್? ಮೇಡಮ್, ಅಸ್ತ್ರ ಅಂತ ಬಳಕೆ ಮಾಡ್ಕೊಳ್ತವೆ. ಇಲ್ಲಿ ಇದು ಯಾವುದೇ ಪಕ್ಷ, ಇವ್ ಧರ್ಮ ಏನಾಗಿದೆ ಗೊತ್ತಾ? ಧರ್ಮದಲ್ಲಿ ರಾಜಕೀಯ ಹೊತ್ತಾಗ್ಲೇ ಧರ್ಮನ ಹೊಡಿತಾ ಇದ್ದಾರೆ. ಆ ಪಾಠ ಬಿಡಬೇಕು ನಾವು. ಕೊನೆಯದಾಗ ಹೇಳ್ತಾರೆ ಇಷ್ಟೇ, ಎಲ್ಲಾ ಪಕ್ಷಕ್ಕೂ ಕೂಡ ವೀರಶೈವ ಲಿಂಗಾಯತ ಸಮುದಾಯನ ರಾಜಕೀಯವಾಗಿ ಬಳಸಿಕೊಂಡು ಹೊಡೆಯುವಂತ ಪರಿಪಾಠನ ಇನ್ನು ಮುಂದೆ ಬಿಡಬೇಕು. ಸಮುದಾಯಕ್ಕೆ ನೀವು ಧರ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮುದಾಯದ ಮುಖಂಡರು ಮತ್ತು ಧರ್ಮಾಧಿಕಾರಿಗಳು. ಅದ್ರ ಮುಖಾಂತರ ಧರ್ಮ ಕೆಲಸಕ್ಕೆ ಮಾಡಿ, ರಾಜಕೀಯ ಮಾಡೋರು ರಾಜಕೀಯ ಮಾಡಿ. ಧರ್ಮದಲ್ಲಿ ನೀವು ಕೈ ಹಾಕಿದ್ರೆ ಧರ್ಮ ವಾಪಸ್ ನಿಮಗೆ ತಿರುಗಿ ಬಿದ್ರೆ ಅಲ್ಲಿ ನಿಮ್ಮ ಅಸ್ತಿತ್ವ. ಎಷ್ಟೋ ಉದಾಹರಣೆಗಳು ಇದಾವೆ ಕರ್ನಾಟಕದಲ್ಲಿ. ಈ ಪ್ರಶ್ನೆ, ಕಾಂಗ್ರೆಸ್ ಆಲ್ರೆಡಿ ಒಂದು ದೊಡ್ಡ ಪೆಟ್ಟನ್ನೇ ಇದೇ ಸಮುದಾಯದ ವಿಚಾರದಲ್ಲಿ ತಿಂದಿತ್ತು. ಆದ್ರೂ ಕೂಡ ಜಾತಿ ಗಣತಿ ಅಂತ ಬಂದಾಗ ಮತ್ತೆ ಇನ್ನೊಂದು ಎಡವಟ್ ಮಾಡ್ತಾ ಇತ್ತಲ್ಲ, ಯಾಕೆ? ಒಂದು ಲಿಂಗಾಯತ ಹೋರಾಟ ಇತ್ತಲ್ಲ, ಅದು ಯಾವ್ದು ಪಕ್ಷ ಶುರು ಮಾಡಿದ್ದು, ಬಿಜೆಪಿ ಶುರು ಮಾಡಿದ್ದು, ಕಾಂಗ್ರೆಸ್ ಶುರು ಮಾಡಿದ್ದಲ್ಲ. ಆ ಸಮುದಾಯ ಅದಕ್ಕೆ ರಾಜಕೀಯ ವೇದಿಕೆ ಮಾಡ್ಕೊಟ್ಟಿದ್ದೀವಿ ಸರ್. ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯ ಅವ್ರನ್ನ ಕೂರಿಸಿ ಮಠಾಧೀಶರು ಒಟ್ಟಿಗೆ ಸೇರಿಸಿದ್ರು. ಈಗ ಮಠಾಧೀಶರುಗಳು ಬಂದು ಒಂದು ಮನವಿಯನ್ನು ಕೊಟ್ಟಾಗ
ಯಡಿಯೂರಪ್ಪನವರು ಒಂದು ಮನವಿ ಕೊಟ್ಟಿದ್ರು, ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಯಡಿಯೂರಪ್ಪನವ್ರದ್ದು ಇತ್ತು. ಆದರೆ ಏನೇನು ಸೇರಿ ಆಗಬೇಕು ಅನ್ನೋದು ಅದನ್ನು ನೀವು ತೀರ್ಮಾನ ಮಾಡೋಕ್ಕಾಗಲ್ಲ. ಆ ಒಂದು ಮನವಿ ಸರ್ಕಾರಕ್ಕೆ ಬಂದಾಗ ಅದನ್ನು ಯಾಕಂದರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ತೀರ್ಮಾನ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡುವಂಥದ್ದು ರಾಜ್ಯ ಸರ್ಕಾರಗಳ ಹೊಣೆಗಾರಿಕೆ ನಂಬರ್ 1. ನಂಬರ್ 2, ಜಾತಿ ಜನಗಣತಿ ಅಂತಿದೆಯಲ್ಲ, ಜಾತಿ ಜನಗಣತಿ ಎಲ್ಲ ನಾವು ಮಾಡಿದ್ದು ಜಾತಿ ಸಮೀಕ್ಷೆ. ಈ ಸಮೀಕ್ಷೆ ಅಂದ್ರೆ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ. ಅದು ಹೆಸರಿಗಷ್ಟೇ ಅಂತ ನೀವು ಅನ್ಕೋಬಹುದು. ಈಗ ವೆಂಕಟರಾಮಯ್ಯ ಅವರು ಮಾತಿರೋದು 54 ದತ್ತಾಂಶಗಳಿರ್ತವೆ. ವಿವಿಧ ದತ್ತಾಂಶಗಳನ್ನು ನಮ್ಗೆ ಬೇಕಾದಂತ ವರದಿ ತಂದು ಜನಗಳಿಗೆ ಒಂದು ಯೋಜನೆ ಕೊಡ್ಲಿಕ್ಕೆ, ಬಡವರಿಗೆ ಯೋಜನೆ ಕೊಡ್ಲಿಕ್ಕೋಸ್ಕರ ಮಾಡುವಂತ ಸಮೀಕ್ಷೆ ಅಷ್ಟೇ ಬಿಟ್ರೆ ಅದರೊಳಗೆ ತಪ್ಪನ್ನ ಹುಡುಕಿದ್ರು ಬಿಜೆಪಿ. ಆದ್ರೆ ಇವತ್ತೇ ಕೇಂದ್ರ ಸರ್ಕಾರನೇ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕಾಯ್ತೀವಿ ಅದರಿಂದನಾದ್ರೂ ನೀವು ಅನೌನ್ಸ್ ಮಾಡ್ದಂಗೆ ಮಾಡೋದಿಲ್ವಾ? ಅಲ್ಲ, ಮಾಡ್ಲೇಬೇಕಲ್ಲ. ಅವಾಗ ಕೇಂದ್ರ ಸರ್ಕಾರ ಕೂಡ ರಾಜ್ಯಕ್ಕೆ ಅದರ ಅಧಿಕಾರ ಇಲ್ಲ ಅಂದ್ರೆ ಬದಲಾವಣೆ ಕಾಣ್ತಾ ಇದೆ. ರಾಜ್ಯವೇ ಹೋಗ್ಬೋದು. ರಾಜ್ಯದ ಸಮೀಕ್ಷೆ ಬೇರೆ ಏನು ಸಪರೇಟ್ ಆಗಿ ನಿಮ್ಮಿಂದ ಸ್ಪಷ್ಟನೆ ಸಿಗಲಿ. ದೇಶದಲ್ಲೇನೆ ಒಂದು ಆಯೋಗ ಏನ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಸಪರೇಟ್ ಆಯೋಗ ರಚನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ನೀಡಿದೆ. ನಮಗೆ ಸಮೀಕ್ಷೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. ಒಂದು ಜಾತಿ ಜನಗಣತಿ ಅಂತ ಬಂದಾಗ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ, ಪರಮಾಧಿಕಾರ ಅದಕ್ಕಿದೆ. ಅದನ್ನ ಈಗ ಮಾಡ್ತಾ ಇದೆ. ಮಾಡ್ಲಿ, ನಾವು ಅದೇ ಹೇಳ್ತೀವಿ, ತ್ವರಿತಗತಿನಲ್ಲಿ ಮಾಡಿ. ಕ್ಲಾರಿಫಿಕೇಶನ್ ಜಾತಿ ಗಣತಿ ದೇಶದ್ದು ಸೋಷಿಯಲ್ ಅಂಡ್ ಸಾಮಾಜಿಕ ಮತ್ತು ಶೈಕ್ಷಣಿಕ ನೀವು ಮಾಡ್ತೀರಾ ಮಾಡಲ್ವಾ? ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕ್ರೋಢೀಕರಣ ಮಾಡುವಂತದ್ದು ಜಾತಿ ಗಣತಿ. ಕೇಂದ್ರ ಸರ್ಕಾರ ಅಷ್ಟೇ ಮಾಡಲ್ಲ. ಸಮೀಕ್ಷೆ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಅನ್ನೋದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. ಅದನ್ನ ಈ ರಾಜ್ಯ ಸರ್ಕಾರ ಅದು ಮಾಡಿದೆ. ಮತ್ತೆ ಮರುಪರಿಶೀಲನೆ ಮಾಡಿಕೊಂಡು ಮಾಡ್ತೀವಿ. ಅಲ್ಲ, ಮಾಡ್ತಾರ ಪಕ್ಕ, ಖಂಡಿತ ಮಾಡ್ತೀವಿ. ಈ ರಾಜ್ಯ ಸರ್ಕಾರಕ್ಕೆ ಹೊಣೆಗಾರಿಕೆ ಇದೆ. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಗಳನ್ನ ಮಾಡಿ, ಅದರಿಂದ ದತ್ತಾಂಶಗಳನ್ನ ಕ್ರೋಢೀಕರಿಸಿ ವರದಿಗಳನ್ನ ಮಾಡಿ ಯೋಜನೆಗಳನ್ನ ಮಾಡುವಂತ ಹೊಣೆಗಾರಿಕೆ ಸರ್ಕಾರಕ್ಕೆ, ಬದ್ಧತೆ ಸರ್ಕಾರಕ್ಕೆ.